Hey guys, welcome back to my YouTube channel. ಸೊ ಗೈಸ್ ಏನಪ್ಪ ಬೇಜಾರು ವಿಷಯ ಅಂತ ಅಂದರೆ ನಮ್ಮ ರಿಯೋಗೆ ಹುಷಾರಿಲ್ಲ ಗೈಸ್. ಸೊ ಅವನ್ನ ಇವತ್ತು ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗ್ಬೇಕು ಮತ್ತು ಬೇರೆ ಬೇರೆ ಕೆಲಸ ಇದೆ. ಸೊ ಅದೆಲ್ಲ ಇವತ್ತು ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೋಡಿ, ರಿಯೋ ಆಲ್ರೆಡಿ ಸಫರ್ ಮಾಡ್ತಿದ್ದಾನೆ, ಅಂದರೆ ಕೆಮ್ಮೆಲ್ಲ ಆಗೋಗಿದೆ ಅವನಿಗೆ. ಮೇ ಬಿ ಕೋಲ್ಡ್ ವೆದರ್ಗೇನೋ ಆಗಿದೆ ಅನಿಸುತ್ತೆ. ನೆನ್ನೆನೂ ಮೊನ್ನೆ ಕರ್ಕೊಂಡು ಹೋಗಿದ್ದೆ ಆಸ್ಪತ್ರೆಗೆ, ಬಟ್ ನೆನ್ನೆನೂ ಹೋಗಿದ್ವಿ. ಬಟ್ ಏನಂತ ಅಂದರೆ ಅಲ್ಲೂ ಕೂಡ ಡಾಕ್ಟ್ರು ಇರಲಿಲ್ಲ ನೆನ್ನೆನೂ ಹೋಗೋ ಅಷ್ಟರಲ್ಲಿ. ಸೊ ಇವತ್ತು 10 o'clock ಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಅಷ್ಟೇ ಗೈಸ್, ಥರ ಬೇಜಾರು ಅವನಿಗೆ, ಏನೋ ಹುಷಾರಿಲ್ಲ ಅಂತ ಅಂದರೆ. ಸೊ ಅಷ್ಟೇ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಯೋ ಸಖತ್ ಬೇಜಾರಾಗುತ್ತೆ ಗೈಸ್ ಈ ಥರ ನೋಡೋದಕ್ಕೆ ಅವನ್ನ. ರಿಯೋ 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 ಸೊ ಗೈಸ್, ಇವಾಗ ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ತೇಜಸ್ ಬರಬೇಕು. ಸೊ ತೇಜಸ್ ಬಂದಾದ್ಮೇಲೆ ಇಬ್ರು ಹೊರಡ್ತೀವಿ. ಸೊ ರಿಯೋನ ಕರ್ಕೊಂಡು ಆ್ಯಂಡ್ ಸ್ವಲ್ಪ ಮನೆ ಕೆಲಸನೂ ಇದೆ, ಅದೆಲ್ಲ ಅಂದರೆ ಬೇರೆ ಐಟಮ್ಸ್ ಕೂಡ ತೊಗೊಂಬರೋದಿದೆ, ಅದೆಲ್ಲ ತೊಗೊಂಡು ಬಂದಾದ್ಮೇಲೆ ಸೊ ಇಬ್ಬರು ಹೊರಡ್ತೀವಿ. ಆ್ಯಂಡ್ ಫಸ್ಟು ನಮ್ಮ ರಿಯೋಗೆ ತೋರಿಸ್ಕೊತೀವಿ. ಸಖತ್ತು ವೀಕ್ ಆಗಿಬಿಟ್ಟಿದ್ದಾನೆ ಅವ್ನಿಗೆ, ಏನಂದ್ರೆ ಏನೂ ಮಾಡೋಕ್ಕಾಯ್ತಲ್ಲ ಅವನಿಗೆ. ಇವಾಗ ರಾತ್ರಿ ಸ್ವಲ್ಪ ಊಟ ತಿಂದ, ಬಟ್ ಇವಾಗಂತೂ ಫುಲ್ ಸ್ಟಾಪ್ ಮಾಡಿದ್ದಾನೆ, ತಿನ್ನೋದನ್ನೇ ಸ್ಟಾಪ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಮೊದಲು ಕರ್ಕೊಂಡು ಬರಬೇಕು ಅಂತ ಹೇಳಿ ಇವಾಗ ಕರ್ಕೊಂಡು ಹೋಗೋಕ್ಕೆಲ್ಲ ರೆಡಿ ಆಗಿದ್ದೀನಿ. ಸೊ ತೇಜಸ್ ಬಂದಮೇಲೆ ಇಬ್ಬರು ಹೊರಡ್ತೀವಿ. ರಿಯೋ ತೋರಿಸ್ಕೊಂಡು ಬಂದೀವಿ. ಪಾಪ ಸುಸ್ತಾಗುತ್ತೆ. ಸೊ ನಾನು ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಸೊ ಕರ್ಕೊಂಡು ಹೋಗಾದ್ಮೇಲೆ ಅಲ್ಲಿ ಹೇಳಿದ್ರು ಅವನಿಗೆ ಏನೋ ಒಂಥರ ಏನೋ ಇನ್ಫೆಕ್ಷನ್ ಆಗಿದೆ, ಮತ್ತು ಹಾರ್ಟ್ ಬೀಟ್ದೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಮತ್ತು ಏನು ಲಂಗ್ಸಲ್ಲೆಲ್ಲ ಏನು ಕಫ ಕಟ್ಕೊಂಡಿದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಬಂದಿದ್ದೆ, ಅವ್ನಿಗೆ ಸ್ವಲ್ಪ ಏನೋ ಸಿರಪ್ ಎಲ್ಲ ಕೊಟ್ಟಿದ್ರು, ಅದು ಹಾಕಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಹಾಗಾಗಿ ಏನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಜಾಸ್ತಿ. ಬಟ್ ಅಲ್ಲಿ ಮತ್ತು ಏನೋ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಫಸ್ಟ್ ಟೈಮು ಗೈಸ್ ನಾನು ಆ ಥರ ನಮ್ಮ ರಿಯೋನ ನಾವು ನೋಡಿದ್ದು. ಪಾಪ ಎಲ್ಲರೂ ಹಂಗೆ ಹಿಡ್ದಿಟ್ಕೊಂಡಿದ್ರು. ಆ್ಯಂಡ್ ಏನಂತ ಅಂದರೆ ಊರಿಗೆ ಹೋಗ್ಬೇಕಾಗಿರೋದು ಕೂಡ ಕ್ಯಾನ್ಸಲ್ ಆಯಿತು. ಸೊ ಯಾಕಂತಂದರೆ ಇಲ್ಲಿ ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಾಳೆ ಮತ್ತೆ ಅವನಿಗೆ ECG ಏನೋ ಮಾಡಿಸ್ಬೇಕಂತೆ. ಅವ್ನಿಗೆ ECG ಎಲ್ಲ ಮಾಡಿಸಿ ಹೇಳ್ತಾರಂತೆ. ಅಕಸ್ಮಾತ್ ಹಾರ್ಟ್ ಬೀಟ್ ಏನಾದರೂ ಅಂದರೆ, ಹಾರ್ಟ್ ಬೀಟಲ್ಲಿ ಈಗ ಹಾರ್ಟ್ ಬೀಟು ಕಂಟಿನ್ಯೂಸ್ ಆಗಿ ಹೊಡ್ಕೊಳ್ಳುತ್ತೆ, ಬಟ್ ಇವನಿಗೆ ಗ್ಯಾಪ್ ಬಿಟ್ಟು ಸ್ವಲ್ಪ ಗ್ಯಾಪ್ ಆಗ್ತಿದೆಯಂತೆ ಹಾರ್ಟ್ ಬೀಟಲ್ಲಿ. ಅದಕ್ಕೇ ನಾಳೆ ECG ಮಾಡಿಸಿ ಅಂತ ಹೇಳಿದ್ದಾರೆ. ಆ ECG ಮಾಡಿಸಾದ್ಮೇಲೆ ಯಾವುದು ನಾನು ಹೇಳ್ತೀನಿ. ಮತ್ತು ಇವತ್ತು ಜಸ್ಟ್ ಒಂದು ಸಿರಪ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದನ್ನು ಇವತ್ತು ಹಾಕಿ, ಇವತ್ತು ಅಕಸ್ಮಾತ್ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಾಂದರೆ ನಾಳೆ ಕರ್ಕೊಂಬನ್ನಿ, ನಾಳೆ ಇನ್ನೊಂದ್ಸಲ ECG ಎಲ್ಲ ಮಾಡಿಸಿ ಚೆಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಗೈಸ್. ಏನಂತ ಅಂದರೆ ಅವನ ಒಂಥರ ಫುಲ್ಲು ಸಪ್ಪೆ ಅಂದರೆ ಈ ಫುಲ್ಲು ಬೇಜಾರಲ್ಲಿ ಮಲಗಿದ್ದಾನೆ ಅವಾಗಿಂದ. ಮತ್ತು ಅವನ ಕೈಲಿ ಆಗ್ತಾಯಿಲ್ಲ, ಫುಲ್ ಸುಸ್ತಾಗಿದೆ ಅವನಿಗೆ. ಎಲ್ಲ ಊರಿಗೆ ಹೊರಟಿದ್ದಾರೆ ಇವಾಗ. ಸೊ ನಾನು ಇವತ್ತು ರಿಯೋಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾವು ಹೋಗ್ತೀವಿ. ಸೊ ವಯಸ್ಸಲ್ಲಿ ಅಪ್ಪ ಹೊರಡ್ತಿದ್ದಾರೆ ಊರಿಗೆ. ಸೊ ನಾನು ರಿಯೋ ಹೊರಟೆ ಬಿಟ್ಟಲ್ಲಿ. ಇದಕ್ಕೆ ಬಾ, ಹುಷಾರಿಲ್ಲ ವಯಸ್ಸನಿಗೆ ಪಾಪ. ಬಾ ರಿಯಾ, ನಡಿ ಬಾ ಮಗು. ಇವಾಗ ಎಲ್ಲರೂ ಊರಿಗೆ ಹೊರಟ್ರು. ನಾನು ಮತ್ತು ರಿಯೋ ಇಬ್ಬರೇ ಉಳ್ಕೊಂಡಿದ್ದೀವಿ. ಯಾಕಂತಂದರೆ ರಿಯೋಗೆ ಇವತ್ತು ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಿದೆ. ಮತ್ತು ನೆನ್ನೆ ಎಲ್ಲ ಹೋಗಿ ಬಂದಾದಮೇಲೆ ಇವತ್ತು ECG ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ. ಸೊ ECG ಎಲ್ಲ ಮಾಡಿಸ್ಕೊಂಡು ನಾವು ಹೋದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ ಗೈಸ್. ಹೋದರೆ ಸೊ ಮನೇಲಿ ಏನೆಲ್ಲ ಆಗುತ್ತೆ. ಆ್ಯಂಡ್
ಯಾವ ಹಬ್ಬ, ಸೊ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ನಿನ್ನೆ ಜಸ್ಟ್ ಆಸ್ಪತ್ರೆ ಕರ್ಕೊಂಡೋಗಿ ಬಂದ್ಬಿಟ್ವಿ, ಬಟ್ ಸ್ವಲ್ಪ ಕೆಲಸ ಇತ್ತು ಮತ್ತು ಸ್ವಲ್ಪ ಟಯರ್ಡ್ ಆಗಿದ್ವಿ, ಅದಕ್ಕೋಸ್ಕರ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಮಾರ್ನಿಂಗ್ ಎಲ್ಲ ಹೊರಟರು. ಸೊ ಅಷ್ಟೇ ಗೈಸ್, ಇವಾಗ ಅವನ್ನ 11:30 12 ಗಂಟೆಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಬಂದಾದಮೇಲೆ ಯಾವುದನ್ನು ಹೇಳ್ತೀನಿ ಗೈಸ್. ಸೊ ಗೈಸ್ ಇವಾಗ ಹೊರಟಿದ್ದೀನಿ ನಾನು, ರಿಯೋನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇ ಬಿ ಹೋಗೋದೇ ಇಲ್ವೋ ಗೊತ್ತಿಲ್ಲ ಊರಿಗೆ. ಸೊ ಪೇರೆಂಟ್ಸ್ ಬರ್ತಿದ್ದಾರೆ, ಸೊ ಅವ್ರನ್ನ ಕರ್ಕೊಂಡು ಹೊರಡೋಣ. ಸೊ ರಿಯೋ ಇಲ್ಲೇ ಇದ್ದಾನೆ ನೋಡಿ. ಸೊ ಬನ್ನಿ ಗೈಸ್ ಹೊರಡುವ. ರಿಯೋ ಚೆನ್ನಾಯ್ತಲ್ಲ. ನಾಲ್ಕೈದು ದಿನ ಆಗಿದೆ ಗೈಸ್ ನೆಮ್ಮದಿಯಿಂದ ಮಲಗಿ. ಫುಲ್ಲು ಪಾಪ ಹ್ಯಾಪಿ ಈ ಥರ ನೋಡೋದಕ್ಕೆ ಅವನ್ನ. ಇಷ್ಟು ಮಾತ್ರ ಇದೊಂದು ಮಾತು ಇದ್ದಿದ್ದೆ, ಇಷ್ಟು ಮಾತ್ರ ಈಗ ತೊಗೊಂಡಿದ್ದೀವಿ. ಸೊ ಇದಾದಮೇಲೆ ಇಲ್ಲಿದೆ ತೋರಿಸ್ತೀನಿ ನೋಡಿ ನಿಮಗೆ ಆ ಒಂದು ಹಾರ್ಟ್ ಬೀಟ್ ಯಾವ ಥರ ಬರ್ತಿದೆ ಅಂತ. ಸೊ ಇಲ್ಲೇ ನೋಡ್ಬೋದು ನೀವು, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟಿಂದನೇ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲೆಲ್ಲ ನೀಟಾಗಿ ಹಾರ್ಟ್ ಬೀಟು ಹೊಡ್ಕೊಳ್ತಿದೆ. ಸೊ ಇಲ್ಲಿ ಒಂದು ನಿಮಿಷ ನೋಡಿ, ಇಲ್ಲೆಲ್ಲ ಹಾರ್ಟ್ ಬೀಟು, ಇಲ್ಲಿ ಗ್ಯಾಪ್ ಆಗಿದೆ. ಇದು ಹಾರ್ಟ್ ಬೀಟ್ ಕರೆಕ್ಟಾಗಿ ಆಗಿದೆ, ಇಲ್ಲಿ ಗ್ಯಾಪ್ ಆಗಿದೆ, ಮತ್ತು ಒಂದು ಹಾರ್ಟ್ ಬೀಟ್ ಹೊಡ್ಕೊಂಡಿದೆ ಈ ಗ್ಯಾಪು, ಮತ್ತು ಕಂಟಿನ್ಯೂಸ್ ಆಗಿ ಗ್ಯಾಪು, ಮತ್ತು ಒಂದು ಹಾರ್ಟ್ ಬೀಟ್ ಹೊಡ್ಕೊಂಡು. ಸೊ ಗೈಸ್ ರಿಯೋನ ಕರ್ಕೊಂಡು ಹೋಗಿದ್ದು ಬಂದ್ವಿ. ಸೊ ಅವ್ನಿಗೆ ಏನಂತ ಅಂದರೆ ಸ್ವಲ್ಪ ಏನು ಹಾರ್ಟ್ ಬೀಟು ಕರೆಕ್ಟಾಗಿ ಬರ್ತಾ ಇಲ್ಲ, ಮತ್ತು ಅಂದರೆ ಜಾಸ್ತಿ ಓಡಾಡೋಂಗಿಲ್ಲ, ಅಂದರೆ ಹಾರ್ಟ್ ಇಶ್ಯೂಸ್ ಇದೆ ಅವನಿಗೆ. ಸೊ ಜಾಸ್ತಿ ಎಲ್ಲೂ ವಾಕಿಂಗೇ ಆಗಲಿ ಮತ್ತು ಜೋರಾಗಿ ಓಡೋದೇ ಆಗಲಿ ಮೆಟ್ಲು ಹತ್ತೋದೇ ಆಗಲಿ ಅದೆಲ್ಲ ಜಾಸ್ತಿ ಏನು ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಕೂಡ ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಸೊ ಫೈನಲಾಗಿ ಅವನದೆಲ್ಲ ಟ್ರೀಟ್ಮೆಂಟ್ ಮುಗಿದಿದೆ. ಫಾರ್ 1 ಮಂತಿಗೆ ಅವರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸೊ 1 ಮಂತಲ್ಲಿ ಅದು ಅಕಸ್ಮಾತ್ ಕ್ಯೂರ್ ಆಗಿಲ್ಲ ಅಂತಂದರೆ ಲೈಫ್ ಲಾಂಗ್ ಅವನು ಇರೋವರೆಗೂ ಸೇಮ್ ಟ್ಯಾಬ್ಲೆಟ್ಸ್ ತೊಗೊಂಡೇ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಮತ್ತು ಏನಂತಂದರೆ ಗೈಸ್, ನಿಮ್ಮ ಮನೇಲಿ ಯಾವುದ್ಯಾವ್ದು ಡಾಗ್ ಇದೆ, ಯಾರ ಮನೇಲೇ ಇರಲಿ, ಸೊ ಪ್ಲೀಸ್ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಫಸ್ಟ್ ಅಂದರೆ ಇದನ್ನು ಹೇಳ್ತಿದ್ದಾರೆ ಅಂದರೆ ಇವಾಗ ಇವನಿಗೆ 3 ವರ್ಷ. ಸೊ 3 ವರ್ಷದಲ್ಲಿ ಅಂದರೆ ಅವ್ರು ಹೇಳ್ತಾರೆ ಏನಂತಂದರೆ ಆಲ್ಮೋಸ್ಟ್ ಈ ಹಾರ್ಟದು ಏನು ಇಶ್ಯೂಸ್ ಏನಿರುತ್ತೆ ಅದೆಲ್ಲ ನೀವು ಆಫ್ಟರ್ ಒಂದು 7-8 ಇಯರ್ಸ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಏನಂತ ಅಂದರೆ ಇದು ಇವನಿಗೆ 3 ಇಯರ್ಸಿಗೆ ಬಂದಿರೋದು. ಮೇ ಬಿ ಇವನಿಗೆ ಬೈ ಬರ್ತ್ ಏನಾದರೂ ಬಂದಿದೆಯೇನೋ ಅಂತ ಎಲ್ಲ ಹೇಳಿದ್ರು. ಸೊ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನಂತ ಅಂದರೆ ಹಾರ್ಟ್ ಬೀಟು ಕರೆಕ್ಟಾಗಿ ಹೊಡ್ಕೊಳ್ತಾ ಇಲ್ಲ ಅಷ್ಟೇ ಅವನಿಗೆ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾಯಿದ್ದೀನಿ ನಾನು. ಆ್ಯಂಡ್ ಏನಂದರೆ ಜಸ್ಟ್ ಮೊಸರನ್ನ ಆ ಥರ ತಿನ್ನೋಕ್ಕೆ ಹೇಳಿದ್ದಾರೆ. ಸೊ ಜಾಸ್ತಿ ಎಲ್ಲೂ ಓಡಾಡೋಂಗಿಲ್ಲ ಮತ್ತು ಗಾಳಿಲೆಲ್ಲೂ ಹೋಗಂಗಿಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಮನೆಯಿಂದ ಆಚೆನೂ ಬಿಡ್ತಾಯಿಲ್ಲ ನಾನು. ಅಷ್ಟೇ ಗೈಸ್, ಇವತ್ತಿನ ದಿನ ನಂದು ಹೀಗಿತ್ತು, ಬರೀ ರಿಯೋದೇನೆ ಆಯಿತು. ಬಟ್ ಅವನು ಹುಷಾರಾಗಲಿ ಅಂತ ನೀವು ಕೇಳ್ಕೊಳ್ಳಿ. ಆ್ಯಂಡ್ ಇನ್ನೇನು ಹೇಳೋದು ಗೈಸ್, ಅಷ್ಟೇ. ಏನಂತಂದರೆ ನಮ್ಮನೇಲಿ ಇದು ಫಸ್ಟು ಡಾಗ್ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಅಂದರೆ ಇವನ್ನ ಸಾಕಿದ್ಮೇಲೆ ಯಾವುದೇ ಇದು ಪ್ರಾಣಿ ನೋಡಿದ್ರೂ ಅಂದರೆ ಬೇಜಾರಾಗುತ್ತೆ, ಅದು ಹೆಂಗೆ ಇದ್ರು ಏನಿದ್ರು. ಬಟ್ ನಾವಂದರೆ ಹೇಳ್ಕೊಳ್ತೀವಿ, ಬಟ್ ಅದಂದರೆ ಏನೂ ಹೇಳೋಕ್ಕಾಗಲ್ವಲ್ಲ. ಸೊ ಅದೊಂದಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಆ್ಯಂಡ್ ಅಷ್ಟೇ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಮ್ಮ ರಿಯೋಗೋಸ್ಕರ ಎಲ್ಲರೂ ಪ್ರೇಯರ್ ಮಾಡಿ. ಆ್ಯಂಡ್ ಅಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.